ತಾತ ಚೆನ್ನಾಗಿದ್ದೀರಾ? ಉಂಕನೋ ಚೆನ್ನಾಗಿವ್ನಿ. ಓಹೋ ಯಾವಾಗ ಬಂದ್ರವ? ಅಜ್ಜಿ ಜೊತೆ ಬಂದ ರಜಕ್ಕೆ ಅನ್ಬಿಟ್ಟು. ಸರಿ ಕಣ್ರವ ಸರಿ. ರಜಾ ಕಳೆ ಗಂಟು ಇರಿ ಇಲ್ಲೇ. ತಾತ ಇರ್ತೀವಿ. ಮಾದೇವ್ ಹಿರಿ ಹೆಣ್ಣು ಕರ್ಕ ಬರೀವಿಲೆ. ಹಿರಿ ಹೆಣ್ಣು ಇತ್ತಿಲ್ಲ, ಬೆಂಗಳೂರಲ್ಲಿ ಇತ್ತು. ರಜ್ಜಿ ತಕ್ಕ ಹೋಗಿದಂತೆ. ರಜ್ ಬಂದ ತಕ್ಷಣ ಓ ಅದೇನು ಯಾವಾಗ್ಲೂ ಬೆಂಗಳೂರು ಅನ್ಕೊಂಡು ಅಲ್ಲಿಗೆ ಹೋಯ್ತಾನೆ ಇರ್ತದಲ್ಲ. ಈ ಸ್ಕೂಲ್ ರಜಾ ಅಲ್ವ್ರಿ, ಅತ್ತೆ ಹೋಗವೆ. ಅಕ್ಕ ಬಾ ಆಟ ಆಡದ ಬನ್ ಕುತ್ಕೊಂಡು ಆಟ ಆಡಿ. ಹಿಂಗೆ ನಳ್ಳರಿ ಎತ್ತಾಗ ಹೋಗಂಗಿಲ್ಲ ಮಗ, ಹೋಗ್ಬೇಡ್ದು ಅತ್ತಾಗಿತ್ತಾಗಿ. ಹ್ಞೂ ಸರಿ ಅಜ್ಜಿ ಆಯ್ತು. ಅವನು ಕರ್ಕ ಬರ್ಬೇಕು ಸೋಬಿತ್ನಕ್ಳುನುವೆ. ಅಯ್ಯೋ ಕರ್ದೇಕನ್ ಮರೆ, ಅವು ಬತ್ತೀವಿ ಅಮ್ಮನ ಜೊತೆ ಬತ್ತೀವಿ ಅಂದು ಬರ್ನಿಲ್ಲ. ಇವು ಏನ್ ಮಾಡು ಕೈ ಬಿಡ್ನಿಲ್ಲ. ನಾವು ಬತ್ತೀವಿ ಅನ್ಕೊಂಡು ಆಟ ಮಾಡ್ಕ ಬಂದ್ರು. ಅಯ್ಯೋ ಬಂದ್ರು ಬರ್ರಿ ಸುಮ್ಕಿರ್ ಪಾಪ ಅವೆಲ್ಲ ಹೋದವು. ಅವು ಕಾಸ ಇರಕ್ಕಿಲ್ವಾ? ಬರ್ಲಿ ಬಿಡು ಏನಂತೆ. ಒಟ್ಟಿಗೆ ಏನಾರು ಮಾಡ್ಕೊಟ್ಟ ಇಲ್ವೋ? ಎಲ್ಲ ಈ ತಾರೆ ಬಂದು ಕುಂತೀನಿ. ಎಲ್ಗೆ ಹೋಗಿದ್ರಿ ನೀವು? ಎಲ್ಗೋಗನೆ ಹೊಸ ಅಂಗಡಿ ದಿಕ್ ತಿರ್ಗಾಡ್ಕ ಬರಕ್ಕೆ ಅಂತ ಹೋಗಿದೆ. ಎಲ್ಲರೂ ಚೆನ್ನಾಗಿದ್ದಾರಾ? ಓ ಎಲ್ಲರೂ ಚೆನ್ನಾಗವ್ರೆ ಅಲ್ಲವ. ಅಯ್ಯೋ ನಾನು ಹೋದ್ನ, ಹೋಗ್ಬಿಟ್ಟು ದುಸು ಓದೇತಕ್ಕೆ ಹೋದ್ರೆ ಅಲ್ಲಿ ಲಕ್ನೂ ಇಲ್ಲ ರಶ್ಮಿನೂ ಇಲ್ಲ. ಹಬ್ಬ ಕೇಳಕ್ಕೆ ಅಂದ್ಬಿಟ್ಟು ಮಾದೇವನೂ ಇಲ್ಲ, ಗೋವಿಂದೂ ಇಲ್ಲ. ದೊಡ್ಡ ಬೀಗರು ಬೀಗ್ತೇಮ್ನೂ ಇದ್ರು. ಓ ಆಮೇಲೆ ಬೀಗರು ಇದ್ರು. ಬೀಗ್ತೇಮ್ಮ ಇವ್ರ ಮೇಲೆ ಸಾವಿತ್ರಕಮ್ಮ ಅಂತವಿತ್ತು. ಬೀಗರು ಇದ್ರು. ಹೇಳ್ಬಿಟ್ಟು ಅದಕ್ಕೆ ದುಸು ತಿರ್ಗ ಸಾವಿತ್ರಕಮ್ಮ ಅಂತಕ್ಕೆ ಹೋಗಿ ಅಲ್ಲಿ ಕಾಫಿ ಕಾಯಿಸ್ಕೊಡ್ತು. ಕುಡಿದ್ಬಿಟ್ಟು ಅಕ್ಕಂಗೆ ಹಬ್ಬಕ್ಕೆ ಹೇಳ್ಬಿಟ್ಟು ಆಮೇಲಿಂದ ಹಬ್ಬ ಊಟ ಮಾಡ್ಕೊಂಡು ಓನೇಬೇಕು ಅನ್ಕೊಂಡು ಹಂಗಂತ ಇನ್ನು ಉಂಡನೆ ಹೋದ್ರೆ ಬರ್ದಂಗೆ ಆಯ್ತಿರ್ತಾರೆ ಅಂದ್ಬಿಟ್ಟು ನಾನು ಆಯಿತು ಅಂದ್ಕೊಂಡು ಕಾದಿ ಅಡುಗೆ ಗಂಟೆ ಎಡೆ ಮಾಡಿದ ಗಂಟೆ ಕಾಯ್ಕೊಂಡು ಉಣ್ಕೊಂಡು ಎದ್ದೆತ್ತಾಗ ಹೋಗದ ಅಂದ್ಬಿಟ್ಟತ್ತಾಗಿ ಎದ್ದು ಬಂದೇಕಂದ್ ಮರೆಯೋ. ಅದಕ್ಕೆ ನಾನು ಬಂದಿತ್ತು ಅಕ್ಕ. ಚೆನ್ನಾಗಿ ಏನೋ ಫೋನ್ ಮಾಡಿದಂತಲ್ಲ, ಒಡೆ ಕಾಳು ಹಾಕ್ಬಿಟ್ಟಿನಿ ಕನಕ, ಹೊಸಿ ಹೋಗಿ ನೋಡು ಅಂತ. ಅದಕ್ಕೆ ತಗೊಂಡು ಹೋಯ್ತು. ಹಂಗೂ ಒಂದು ಎಣ್ಣೆ ಪ್ಯಾಕೆಟು ಅಲ್ಲೇ ಇತ್ತಲ್ಲ. ಅಣ್ಣ ಅಲ್ಲೇ ಊದು ಮಾಡ್ತೀನಿ ಒಡೆಯ ಕಣ. ಜಯಕಂಗಂತೂ ನಾನು ಬರೋದು ನಾಳೆಗೆ ಬರ್ತೀನಿ ಕನಕ, ಎದ್ದು ಬರ್ತೀನಿ ಅಂತ ಅಂತು. ಅದಕ್ಕೆ ಒಡೆ ಕಾಳು ಹಾಕಿರೋದಂತಲ್ಲ, ಹೊಸಿ ಅದನ್ನ ಆಡಿಸ್ಬಿಟ್ಟು ಊದು ಬಿಡಕ್ಕಂತ ಅಂದದೆ ಅಂತ ಅಂತು. ಅದೇನು ನೋಡವ, ಅದೇನು ಅಡುಗೆ ಮನೇಲಿ ಏನೇನು ಬೇಕು, ಈರುಳ್ಳಿ ಅವು ಏನು ಬೇಕು, ಎಣ್ಣೆ ಗಿಣ್ಣೆ ಎಲ್ಲ ಅಲ್ಲೇವೆ ತಗೊಂಡೆ. 1 ಲೀಟ್ರ್ ಎಣ್ಣೆ, ಈರುಳ್ಳಿ ತಗೊಂಡು ಅದೇನು ಮಾಡ್ತೋ ಕಾಣೆ. ನಾನು ಯಾಕೆ ನೋಡೋಕೆ ಹೋಗಾನೆ. ಆಮೇಲೆ ಏನೋ ಮಾಡ್ಕೊಬಂದು ಮುದ್ರಿ ಮುಡ್ತಿತ್ತವ ಅಕ್ಕ. ನೀನು ತಾನೇ ಬರ್ಬೇಡ್ದ ನೀನು. ಸಂಜೆ ಹೊತ್ತು ಬರ್ತೀನಿ ಅಂದ್ಬಿಟ್ಟು ಸಾವಿತ್ರಕ್ಕನ ಮನೆ ಊಟ ಕಾಯ್ಕೊಂಡು ಕುಂತಿದ್ದಿ ತಾಕು ನೀನು. ಅಲ್ಲಕ್ಕನ್ ಮರೆಯ ನೀನು ಹಂಗೆ ಅಂತೀಯಲ್ಲ ನೀನು. ಈಗ ನಾವು ಹಬ್ಬ ಕರೆಯಕ್ಕೆ ಹೋದ್ವಿ, ನೀವು ಊಟ ಮಾಡ್ಕೊಂಡು ಹೋಗಿ ನಾನು ಬರೋಕ್ಕಿಲ್ಲ ಅಂತ ಅಂತು. ಅಯ್ಯೋ ನೋಡು ಹಂಗಂದ್ರು ಹೋದ್ರಣ ಅನ್ಕೊಳಕ್ಕಿಲ್ವಾ. ಅದಕ್ಕೆ ಇದು ಬಿಟ್ಟು ಆಮೇಲೆ ಮಾದೇವ ಗೋವಿಂದನ್ಗೆಲ್ಲ ಹಬ್ಬಕ್ಕೆ ಹೇಳ್ಬೇಕಲ್ಲ. ಸೋಬಿತನ್ಗೆ ಹಣ್ಣು ಹೋಯ್ತಿತ್ತಿಲ್ಲ ನಾವು ಹೋದಾಗ. ಆಫೀಸ್ ಕೆಲ್ಸಕ್ಕೆ ಹೋಗಿತ್ತಲ್ಲ, ಬಂದಿತ್ತಿಲ್ಲ ಇನ್ನೂ. ಬಂದಮೇಲೆ ಎಲ್ಲರೂ ಕುಂತ್ಕೊಂಡು ಮಾತಾಡ್ಕೊಂಡು ಆಮೇಲೆ ಬಂದೆ ತಾಗಿ ಹೇಳ್ಬಿಟ್ಟು ಹೊತ್ತಿಗೆ ಎದ್ದು 6 ಗಂಟೆ ಬಸ್ಗೆ. ಇಲ್ಲೇನು ಮಾಡಿದ್ರು ಕೆಂಪಿಯವ್ರ ಮನೆ? ಅಯ್ಯೋ ಸುಮ್ಕಿರು, ಅವ್ರು ಬೇರೆ ನಾನು ಅಲ್ಲೇ ಊಟ ಮಾಡ್ತೀನಿ ಕಂಡ್ರವ, ಏನು ಮಾಡಬೇಡಿ ಅಂದ್ರು. ಬೋಂಡ ಉಯ್ಕೊಂಡು ಆಮೇಲೆ ಪಾಯಸ ಕಾಯಿಸ್ಕೊಂಡು ಕುಂತಿದ್ರು. ನಾನು ಅಲ್ಲಿಂದ ಬರೋದಕ್ಕೆ ಎರಡೆರಡು ಹಾಕ್ಸ್ಕೊಂಡೆ ತಿನ್ನೋಕ್ಕಾಗಿಲ್ಲ. ಹೋಗಿ ಅಲ್ಲಿ ಹಾಕೊಟ್ಟವ್ರೆ ಒಂದು ಬಾಕ್ಸ್ಗೆ ಪಾಯಸ ಬೋಂಡ ಗಿಂಡ ಹಾಕಿ ಕೊಟ್ಟು ಕಳ್ಸಿದ್ರು. ಏನು ಕೊಡಿ ಅಂದ್ಬಿಟ್ಟು ಹೋಗಿ ತಿನ್ನಿರಿ, ಹೋಗಿ ಕೈ ಕಾಲು ತೊಳ್ಕೋಗಿ. ತೊಳ್ಕೊಳ ಸುಮ್ಕಿರು, ತೊಳ್ಕೊಳಕಾಯ್ತ ಸುಮ್ಕಿರು. ಇಷ್ಟೊತ್ತಿಗೇನು ನಾನು ಹಂಗುವೆ ತಡೀಲಿ ಒಂಚೂರು ಟೀನಾರು ಕುಡ್ಕೊಬರೋದು ಅಂದ್ಬಿಟ್ಟು ಎದ್ದು ಅಂಗಡಿದಿಕ್ಕೆ ಹೋದೆ. ಇವತ್ತು ಯಾಕೋ ಅಂಗಡಿನೇ ಹಾಕಿಲ್ಲ, ಇದನ್ನ ಟೀ ಮಡ್ಗೆ ಇಲ್ಲ. ಹಂಗೆ ಬತ್ತೈದನ ಹಂಗಾಯ್ಸಿ ಬತ್ತಿದ್ದಲ್ಲ. ಚೆನ್ನಾಗಿ ಗಂಡ ನಿಂತಿತ್ತು, ಅವನೇ ಕರ್ದ ಬಣ ಟೀ ಮಡಿಸ್ಕೊಟ್ಟನು. ಜಯ ಬಂತಲ್ಲ, ಬಾ ಇನ್ಯಾರು ಮಡಗಿದರು ಅಂದ್ಬಿಟ್ಟು ಹಿಂಸೆ ಮಾಡ್ಕೊಂಡು ಆಮೇಲಿಂದ ನಾನು ಕರ್ಸಿ ಹೇಳಿ ಒಂದೊಡೆ ಟೀ ಕಾಯಿಸಿ ಕೊಡ್ತು. ನಾಷ್ಟಕ್ಕೂ ಇಲ್ಲೇ ಮಾಡ್ತಾನೆ, ಇಡ್ಲಿ ಮಾಡೀನಿ ಕಣ. ಅಲ್ಲಿನ ಹೋಟ್ಲು ಪಟ್ಲ ಮಾಡಿಬಿಡ, ಜಯಕ್ಕೆ ಬರೋದು ಎಷ್ಟೊತ್ತದೋ ಇಲ್ಲೇ ನಾಷ್ಟ ಮಾಡಿವೆ ಅಂತಾನೆ ಒಂದು ಪಾಪ ಜನಕ. ಇರಲಿ ಬತ್ತಾಳೆ ಕತೆ ಎದ್ದು ಬಂದ್ಬಿಡ್ತಾಳೆ. ನಮ್ಮ ಹೊಟ್ಟೆವಳು ನೆನೆನೇ ಬರಬೇಕಾಗಿತ್ತು, ನೆನೆ ಬರೋಕ್ಕಾಗಿಲ್ಲ. ಇವತ್ತು ಉಳ್ಕೊಳಕ್ಕಿಲ್ಲ, ಬತ್ತಾಳೆ. ಈಗ ಬತ್ತಾಳೆ ಕಣ ಓದ್ಲಂತೇನೆ ಮಾಡೋಕ್ಕದು ಏನು ಒಂದೇ ಪಾಪ. ಹಂಗುವೆ ಇಲ್ಲ ಕತೆ ಬೇಕಾದ್ರೆ ಮನೆ ತಕ್ಕೆ ತತ್ತೀನಿ ಅಂತೂ. ಬೇಡ ಕತೆ ಬೇಕಾದ್ರೆ ನಾನೇ ಬರ್ತೀನಿ, ಸುಮ್ಕಿರಕ್ಕ ನಾಚಿಕೆ ನನಗೆ ಅಂತ ಅಂದೆ. ಅಯ್ಯೋ ನನಗೂ ಕಡ್ನೆಕಾಳು ಬೇರೆ ಉಣ್ಣೆ ಹಾಕ್ಬಿಟ್ಟಿನಿ, ಕಡಲೆಬೇಳೆ ವಡೆಗೆ ಅಂದ್ಬಿಟ್ಟು. ಅಯ್ಯೋ ಇಲ್ಲಿ ಬೇರೆ ಹಿಂಸೆ ಮಾಡ್ತಾರೆ ಅಂದ್ಬಿಟ್ಟು ಏನು ಅತ್ತಾಗ ಹೊಸಿ ತಲೆ ಕೆಟ್ಟೋಗಿಲ್ಲ ಕಣ್ಮರೆ ನನಗೆ. ಆಗ ತಡೀಲಿ ಅತ್ತ ಚೆನ್ನಾಗಿ ಫೋನ್ ಮಾಡಿ ಹೇಳಿದ್ರೆ ಆಸೆಗೆ ಹೋಗಿದ್ದದ ಅಂದ್ಬಿಟ್ಟು ಫೋನ್ ಮಾಡಿದೆ ಪಾಪ. ಆಕ ಹಿಂಗೆ ಉಣ್ಣೆ ಹಾಕ್ಬಿಟ್ಟು ಬಂದೀನಿ ಕನಕ, ಹಿಂಗೆ ಇರೋದು ಹಿಂಸೆ ಮಾಡ್ತಾ ಕೂತವ್ರೆ ಅಂತ ಅನ್ನ. ಆಯಿತು ನಾನು ಹೋಗಿ ಆರಿಸ್ಬಿಟ್ಟು ಇದು ಮಾಡ್ತೀನಿ ಬಿಡು, ತಲೆಗೆಸ್ಕೊಬೇಡ ಇರಾಕ ನೀನು ಅಂತ ಅಂತು. ಆಗ ಧೈರ್ಯ ಬತ್ತು ನನಗೆ ಹೊಸಿಯ. ಹಂಗಾರೆ ರಾತ್ರಿ ಏನು ಊಟ ಮಾಡ್ತೀರಿ ನೀವು? ರಾತ್ರಿ ಏನು ಊಟ ಉಣ್ಣನೆ ಎಡೆಗೆ ಎತ್ತು ಮಾಡಿಬಿಟ್ಟು ವಡೆ ಹೊಸಿಯ ಎಡೆಗೆ ಎತ್ತು ಮಾಡಿಬಿಟ್ಟು ಹೊಸಿ ತಿನ್ಕೊಂಡೆ. ಓ
ಅಲ್ಲ ಊಟನೇ ಉಣ್ಣಿವ ನೀನು ಸಾರು ಮಾಡ್ಬಿಟ್ಟೋಗಿದ್ನಲ್ಲ ತರಕಾರಿ ಸಾರು ಅನ್ನ ಎಲ್ಲ ಇತ್ತಲ್ಲ ಊಟ ಮಾಡಿವ್ರಿ. ಅಯ್ಯೋ ನೆನ್ನೆ ಮುದ್ದೆನ ಯಾಕೋ ಹೊಟ್ಟೆ ಸಿತ್ತಿತ್ತು ಅಂದ್ಬಿಟ್ಟು ಒಂದಿಷ್ಟು ಹಾಕೊಂಡು ಉಣ್ಣ 3 ಗಂಟೆಲಿ ಇನ್ನು ಹೊಟ್ಟೆ ಸಿರಿಲ್ಲ ನಾಕೇನಕ್ಕ ವಡೆ ತಿನ್ಬಿಟ್ಟತ್ತಾಗ ಹೆಂಗೋ ಅಂತ ಕಾಲ ಕಳ್ದೆ. ಚೆನ್ನಾಕ ಪಾಪ ವಡೆ ಬೇಯಿಸೋದಕ್ಕೆ ಸುಸ್ತಾಗಳೆ ಇನ್ನೇನು ಅಡುಗೆ ಮಾಡಿದಾಳೆ ಇಲ್ವೋ. ಇಲ್ಲ 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 ಊಟ ತರೋಣ ಅಂತ ಬಂದಿದ್ಲು, ಊಟ ತತ್ತೀನಿ ಕಣಣ ಅಂತ, ಇಲ್ಲಾಂದ್ರೆ ಬಣ್ಣ ಅಲ್ಗೆ ಅಂತ ಬೆಡಕತೆ ನಮ್ಮ ಹೊಟ್ಟೆಳೆ ಮಾಡಿದ್ಲು ಉಂಡೆ ಕತೆ ಬೆಡಕತ್ ಬಿಡವ ಅಂತ ಅಂದೆ. ವಡೆ ಮಾಡ್ಕಕ್ಕೆ ಬಂದಿದ್ಲಲ್ಲ ಆಗ ಹಂಗಂದ್ಲು. ಹೆಂಗೋ ಸದ್ಯಕ್ಕೆ ಏನೋ ಚೆನ್ನಾಗಿ ಇರೋದಕ್ಕೆ ಎಷ್ಟು ನಮಗೆ ಸಹಾಯ ಕಣ್ರಿ, ಇಲ್ಲಾಂದ್ರೆ ಓಸಿ ಕಷ್ಟ ಆಗದ್ ನಮಗೆ. ಮಾಡ್ತಾಳೆ ಪಾಪ ಚೆನ್ನಾಗ ಸುಮ್ಮನೆ ಹೇಳೋದಲ್ಲ. ಓ ಜೇಕ ಇದೇನವ ಇಕ್ಕು ಮಕ್ಳ ಕರ್ಕೊಂಡ್ ಬಂದಿದೀಯೇ ಮಕ್ಳ ಚೆನ್ನಾಗಿದ್ದೀರವ? ಅಜ್ಜಿ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿವಿ. ಯಾರೇನಕ್ಕದು ಗೋವಿಂದಣ್ಣ ಮಾದೇವಣ್ಣು ಚೆನ್ನಾಕ ಬಾ ಬೈತಾಗಿ ಅವಳು ಗೋವಿಂದಣ್ಣು ಕನಕ ಇದು ಮಾದೇವಣ್ಣು ಕಿರಿಯಣ್ಣು. ಓಹೋ ಅಮ್ಮನಂಗೆ ಅದೇ ಕನಕ ಮಾದೇವಣ್ಣು. ಮಗ ನಿನ್ನ ಹೆಸರೇನವ? ಚಿನ್ನು. ಅಯ್ಯಯ್ಯ ಚಿನ್ನು ಅಂತ ಚಿಂದಾಗೆ ಇದ್ದಿ ಬಿಡವ. ಗೋವಿಂದಣ್ಣು ಚೆನ್ನಾಗ ಸುಮಾರ ಕೈಗೆ ಬಂದದಲ್ಲಕ. ಸುಮಾರಾಗ ಅದೇ 9 ವರ್ಷ ಕನಕ. ಇನ್ನೇನಿನ್ನೊಂದು 2 ವರ್ಷ ಕೈಗೆ ಬಂದ್ಲು ಅನ್ಕೋ. ಹೆಣ್ಮಕ್ಳು ಏನಕ್ಕ ಬೆಳ್ಕತ್ತಾರೆ, ಇನ್ನೊಂದು 2 ವರ್ಷ ಗೋವಿಂದನ ಖರ್ಚು ಬಂದ್ಲು ಕತೆ. ಅಯ್ಯೋ ಬಾ ಚೆನ್ನಕ, ಏನು ಎದುರ್ಕೊಂಡ ನಾವು ಎದುರ್ಕೊಳಕಿರಕಂತ ಬಾ ಚೆನ್ನಕ. ಆಲೆ ಬೇಕಾದಷ್ಟು ಮಾಡಿಸ್ ಮುಡ್ಗವನೆ ಕತೆ. ಮಾಡ್ಲಿ ಕಣ ಅಚ್ಚುಕಟ್ಟಾಗಿ ಮಾಡ್ಲಿ ಬದುಕ್ಲಿ, ನೋಡಕ್ ಚಂದ ಕೆಟ್ರು ನೋಡಕ್ಕದನ ಹೆಂಗ ಬದುಕ್ಲಿ ಕಣ. ಮಕ್ಕಳು ಕರ್ಕೊಂಡ್ ಬಂದಿದ್ಯಲ್ಲಕ್ಕ ಹಿಡಿಯಕ್ಕದ ಇವ್ರನ್ನ. ಅಯ್ಯೋ ಏನ್ ಮಾಡಿದ್ರು ಬಿಡ್ಲಿಲ್ಲ ಕಣವ, ನಾವು ಬತ್ತಿ ರಜಾ ಅದೇ ಅನ್ಕೊಂಡು ಅದೇನು ದಸರಾ ರಜಾ ಕೊಟ್ಟಿದ್ರಂತೆ ಅದಕ್ಕೆ ಬತ್ತೀವಿ ಅನ್ಕೊಂಡು ಬಂದು. ಅಯ್ಯೋ ಬರ್ಲಿ ಅತ್ತಾಗೆ ಅನ್ಕೊಂಡು ಕರ್ಕ ಬಂದೆ ಕನಕ. ಲಾ ಮಕ್ಳ ಬಂದ್ರಲ್ಲ ಬನ್ನಿ, ಮನೇಲಿ ಇಡ್ಲಿ ಮಾಡಿ ತಿನ್ನಿವ್ರಂತೆ. ಬೇಡ ಅಜ್ಜಿ ಇಲ್ಲೇ ತಿಂತೀವಿ. ಬನ್ನಿ ಬಾರಮಣ ನಡಿ ಜಯಕ ನೀನುವೆ ನಾಷ್ಟ ಮಾಡ್ಕೊಂಡ್ ಬರೀವ್ರಂತೆ. ತರೋಣ ಇಲ್ಲಿಗೆ ಬೇಡಕ್ಕ ತೋಗಕ್ಕ ಎಲ್ಲ ತರಕಾರಿ ಸಾರಿತ್ತಲ್ಲ ನೋಡ್ದೆ ಉಳ್ಗಿಲ್ ಬಂದಿತ್ತಂತ ಚೆನ್ನಾಗಿತ್ತು, ಮೂಸ್ಲು ಹೋಗ್ಬಿಟ್ಟು ಚೆನ್ನಾಗಿತ್ತು. ಅದಕ್ಕೆ ಮಳಕ್ ಮಾಡ್ಬಿಟ್ಟು ಒಂದ್ ಪಡಿ ಅಕ್ಕಿ ಹಾಕ್ತೆ ಊಟ ಗೀಟ ಮಾಡ್ಲಿ ಅನ್ಬಿಟ್ಟು. ಅಲ್ಲ ನೆನ್ನೆ ಬತ್ತೀನಿ ಅಂದ್ಬಿಟ್ಟು ನೀನು ಬರ್ನೇ ಇಲ್ವಲ್ಲಕ್ಕ. ಅಯ್ಯೋ ನಮ್ ಗೋವಿಂದ ಐತಿತ್ತಿಲ್ವ, ನಮ್ಮ ಮಾದೇವ ಐತಿತ್ತಿಲ್ಲ, ಆಮೇಲೆ ನಮ್ಮ ಸೋಬಿತನ ಗಂಡು ಐತಿತ್ತಿಲ್ಲ ಅಕ್ಕ. ಅಯ್ಯೋ ಅದ್ ಹೆಂಗಾರ ಅಲ್ಲಿ ಬರೋದ ಅನ್ಕೊಂಡ್ರೆ ಸಾವಿತ್ರಕ ಏನ್ ಮಾಡ್ರು ಬಿಡ್ಲಿಲ್ಲ. ಅವ ಅಕ್ಕರ ಮನೆ ಹಬ್ಬ ಅಲ್ವಾ, ಇರಿ ಅನ್ಕೊಂಡು ಏನಪ್ಪ ಹಿಂಸೆ ಮಾಡಕ್ಕಾದ್ರು ಕಂಚನಕ್ಕ. ಅದಕ್ಕೆ ನೀವು ಇರ್ಲಿಲ್ಲ ಅಂದ್ರೆ ನಾವು ಹಬ್ಬಕ್ಕೆ ಬರೋಕ್ಕಿಲ್ಲ ಅಂದ್ಬಿಟ್ರು. ಬೇಜಾರಾಗ್ಬಿಡ್ತು ನನಗೆ. ಅಯ್ಯೋ ತಡೀಲಿ ಪಪ್ಪ ಹಂಗಂತದಲ್ಲ ಅಂದ್ಬಿಟ್ಟು ಯಾವಾಗಲೂ ಬರ್ತದೆ, ಆಸೆ ಮಾಡ್ತಾರಲ್ಲ ಹೋದಾಗ್ಲೂ. ಉಳ್ಕೊಂಡು ಎದ್ದೆ ಸುತ್ಕೆ ಬಂದ್ಯಾಕ. ಈಗ ಹೆಂಗ ವಡೆ ಬೇಯಿಸಾಗದ ನೀನು ಬೇಯಿಸ್ಕೊಟ್ಟಿದ್ದೀಯೇ, ಇನ್ಯಾವುದೋ ಅಂಬರ್ಸ್ಕೊಳಕಿಲ್ಲಕ್ಕ. ಈಗ ಹೊಸಿಯ ಮನೆ ಕೊಡೆ ಸೀಟ್ಕೊಬಿಟ್ಟು ಸಂಡೆಗೆ ಅಲ್ವಾ ಹಬ್ಬ. ಅಯ್ಯೋ ಅಕ್ಕ ಮಾಡಿ ಇಷ್ಟೊತ್ತಿಂದನೂ ಮಾಡ್ಬೇಕಾ? ಬರೀ ಕೇಳ್ವಿ ಕೆಂಪಿಯ ಬತ್ತಾಳೆ ಒಂದು 11 ಗಂಟೆ ಬತ್ತೀನಿ ಹೋಗವ. ಯಾರು ಜೋಡ್ಸ್ ಮುಡಿಕೋ ಹೋಗ ಅಪ್ಪನಿಗೆ ಬಾಡು ಗಿಡು ಏನಂತ ತಗೊಬರ ಕೇಳು ಅಂತ. ಸಂಡೆ ಮೇಲೆ ಎಡೆ ಮಾಡ್ಕೋದು ನಾವು ಸಂದ ಹಬ್ಬ ಅಲ್ವಕ್ಕ. ಅದಕ್ಕೆ ಹೇಳವಳೆ ಬತ್ತೀನಿ 11 ಗಂಟೆ ಹೊತ್ತಿಗೆ ಅಂತ. ಮಾಂಸ ಗಿಂಸ ಎಲ್ಲ ತಂದು ಮಡಿಕತ್ತೀನಿ, ಈರುಳ್ಳಿ ಬಿಡ್ಸ್ಕೊಡ್ತೀನಿ, ಈರುಳ್ಳಿ ಬೆಳ್ಳುಳ್ಳಿ ಕುಯ್ಕೊಟ್ರೆ ಯಾರನ್ನ ಅದ ಮಾಡ್ತೀನಿ. ಬಂದು ಅವಳೆ ಆಡ್ಸ್ಕೊಂಡು ಹೆಂಗ್ ಬೇಕು ಮಾಡ್ಕೊಳ್ಳಿ ಅದು ಮಾಡ್ಕಕ್ಕ. ಅಯ್ಯೋ ಎಷ್ಟು ಮಾಡಕ್ಕೆ ಮಾಡೋತ್ತಾಗೆ ಆಚೆನಕ್ಕ. ಅಕ್ಕ ನೀನು ಒಂಚೂರ ಮಾಡ್ಕೊಳ್ಳೋದ ಬಕ್ಕ. ಅಯ್ಯೋ ಅಕ್ಕ ಇವ್ ನಮ್ಮ ಹೊಟ್ಟೆವನು ನಮ್ಮ ಹೆಣ್ಣೂರಲ್ಲಿ ಹಬ್ಬ ಅಲ್ವಾ, ಎದ್ದು ಹೊಂಟೋದ ಬಾಪ. ರಾತ್ರಿ ಹಬ್ಬ ಆಗಿರೋದು ಈಗ ಒತ್ಲಂತೆ ಬಪ್ಪ ಅಂತಂದಿಲ್ಲ. ರಾತ್ರಿ ಹೋಗ್ನಿವಲ್ಲ ಇವರು ವಾತಾರ ಹೋಗವ್ರೆ. ಇನ್ನು ದನ ಕರ ಕುರಿಗಳೆಲ್ಲ ಹರ್ಚಾಡ್ತವೆ ಅಕ್ಕ. ನಾನು ಹೋಗ್ಬಿಟ್ಟು ಒಂದು 3 ಗಂಟೆ ಹೊತ್ತಿಗೆ ಮೇಯಿಸ್ಕೊಂಡು ತಗೊಬಂದು ಕಟ್ಟಾಕ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಅಕ್ಕ, ಸಂಜೆ ಹಬ್ಬ ಅಲ್ವಾ ಬತ್ತೀನಿ. ಆದಷ್ಟು ಕೆಂಪಿನ ಬತ್ತಾಳೆಲ್ಲ ಮಾಡ್ತಾಳ್ರಕ್ಕ, ಬೇಜಾರು ಮಾಡ್ಕೊಬೇಡಿ. ಸರಿ ಕಂಚನಕ್ಕ. ಈ ಬಾ ಅಂದ್ರೆ ನೀನು ಏನಿಂಗ್ ಅಡಿ ನೀನು ಈ ಬಕ್ಕ ಪಾಪ ಬಡೆ ಗಿಡ ಎಲ್ಲ ಬೇಯಿಸಿದೀಯ, ನಿನಗೂ ಸುಸ್ತದಂಗ ಆಗದೆ. ಅಯ್ಯೋ ಯಾವ ಅಂದ್ರೆ ಕೆಲಸ ಮಾಡಕ್ಕೆ ಸುಮ್ಕಿರು. ಸುಮ್ಕಿರಕ್ಕದ ಯಾಕಂಗಂದಿಯೇ? ಲಾ ಮಕ್ಳ ಬಂದ್ರಲ್ಲ ಬರೋ ಮನೆ ತಕ್ಕೆ ಬನ್ನಿ. ಇದು ಇಡ್ಲಿ ಮಾಡಿದ್ವಿ, ಬಂದು ತಿನ್ಕೊ ಬರೀವ್ರಿ. ಅಜ್ಜಿ ಇನ್ನೊಂದು ದಿವ್ಸ ಬರ್ತೀವಿ. ಹೆಂಗ್ ಮಾತಾಡೋಳಗೆ ಇನ್ನೊಂದು ದಿವ್ಸ ಬನ್ನಿ. ಇನ್ನೊಂದು ದಿವ್ಸ ಇಡ್ಲಿ ಮಾಡಕ್ಕೆ ನಾನು ಇವತ್ತೇ ಮಾಡಿರೋದು ಬನ್ನಿ ಅಜ್ಜಿ. ಅಯ್ಯೋ ಹೋಗಕ್ಕ ಹೋಗು, ಇಲ್ಲೇ ಅಕ್ಕಿ ಹಾಕಿ ಊಟ ಮಾಡ್ತಾವಂತೆ. ಬರ್ರವ ಬನ್ನಿ ನಿಮ್ಮ ಅಜ್ಜಿ ಮಾತು ಕೇಳ್ಬಿಡಿ ನೀವು ಬನ್ನಿ. ನೀವು ಬೇಡ ನಮ್ಗೆ ಹಸ್ವಿಲ್ಲ ಚೆನ್ನಾಗ ಬೇಡಕತ್ತ ಹೋಗು. ಅವರು ಉಣ್ಣಕ್ಕಿರಕತ್ತೆ ಹಂಗೆಲ್ಲ ಇಡ್ಲಿ ಹಂಗ ಆಸೆ ಮಾಡಕ್ಕಿಲ್ಲ. ಆ ಕಾಲದಲ್ಲ ನಾವು ತಿನ್ನಕ್ ಬರ್ಗಟ್ಟವು, ಈಗಲ ಮಕ್ಳು ತಿನ್ನಕ್ಕೆಲ್ಲ ಕನಕ. ರಾತ್ರಿ ಹಂಗೂ ಅವ್ರ ಅಮ್ಮ ಏನು ವಾಡದ್ ತಿನ್ನಿಸ್ತಿದ್ಲು, ಬಟ್ಲಗೆ ಹಾಕಬಿಟ್ಟು ಅನ್ನವ ತುರ್ಕಿ ಮಾಡ್ತಿದ್ಲು. ಹಂಗೂ ತಿಂತಿದ್ದಿಲ್ಲ. ಹಂಗೆ ಇವಕ್ಕೆ ಏನು ನಮ್ಮಂಗ ಕೊಟ್ರು ಸಾಕು ಗಬ್ಬಕ್ಕನ ಬಾಯಿಗೆ ಕಳವಾಗ. ಈಗಲ ಮಕ್ಳು ಹಂಗಿಲ್ಲಕ್ಕ ಸುಮ್ಕಿರು. ತಿನ್ನಕ್ಕೆ ನಮ್ಮಂಗೆ ಬರ್ಗಟ್ಟಂಗೆ ಆಡಕ್ಕಿಲ್ಲ ಈಗ. ಹೋಗ್ ಚೆನ್ನಕ್ಕ ಅದೆಷ್ಟು ಉನಿ ಹಾಕಿದೆಯೇನೋ. ನೀರು ಸರಿ ಕಂಜ ಯಾಕಂದ್ರೆ ಆಲ್ತಿಗೆ ಯಾವ ಕಾಲದಲ್ಲಿ ಉನಿ ಹಾಕಿದ್ನವ ಆಲ್ತು ಕುನಿ ಹಾಕಿದ್ದಾನೆ ನಾನು. ಒಂದು ಪಾವು ಪುಡಿ ಹೆಚ್ಚಾಗಿ ಹಾಕದೆ ಕನಕ. ನಾನು ಬರೋರು ಬರ್ತಾರೆ ಹೋಗೋರು ಹೋಯ್ತಾರೆ ಬೇಕಾದ್ರೆ ಬಾರಿ ಸುರಿಯೋದಲ್ಲಿ ಆಲ್ತು ಮಾಡಕ್ಕಿಲ್ಲ. ನಮ್ಮ ಹೊಟ್ಟೆಗೆ ಅಕ್ಕೆ ಬೈಯೋದು ನನಗೆ. ಆಲ್ತು ಮಾಡ್ಕೋ ಸುಮ್ಮನೆ ಅಡದಿಡಿ ಸುರಿ ಬೇಡ ಅಂತದೆ. ನಾನು ಉಣ್ಣ ಹೊತ್ತಲ್ಲಿ ಯಾರು ಬಂದೇ ಬಿಟ್ರು, ಅವ್ರನ್ನ ಊಟ ಇಲ್ಲ ತಗ್ಗಿ ಹಾಕ್ತೀನಿ ಅನ್ನಕದ. ಅದಕ್ಕೆ ನಾನು ಒಂಚೂರು ಹೆಚ್ಚಾಗಿ ಇಬ್ಬರಿಗೆ ಆಗಷ್ಟು ಅಡುಗೆನೇ ಮಾಡೋದು ಕನಕ. ನೀನೇನಾರು ಅನ್ಕೊಬಿಡು. ಗೊತ್ತಿರೋ ಸುಮ್ಮನೆ ಇರ್ಚೇನಕ್ಕ.
ಪಪ್ಪ ಬರೀ ತತ್ತಿ ಸುಮ್ಕಿರಿ ಬೈಕ್ಲಾಕ ನಾಚ್ಕತವ್ಯಾಕ ತಗೊಂಡು ಇಡ್ಲಿನೂ ಗೊಜ್ಜು ಮಾಡೀನಿ ಯಾಕ ತರಕಾರಿ ಎಲ್ಲ ಕೂದಾಕ್ಬಿಟ್ಟು ಗೊಜ್ಜು ಮಾಡೀನಿ ಗೊಜ್ಜುವೆ ಇಡ್ಲಿನ ತಂದು ಕೊಡ್ತೀನಿ ಹಾಕೊಡ ಇಕ್ಳು ತಿನ್ಲಿ ಬತ್ತೀನಿ ತಾಡು ಅಯ್ಯೋ ಬಕ್ಕ ಬಾ ಬೇಡ ಇರಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ